ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವೈಬಿಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವಿವತ್ತು ಕಬಾಬ್ನ ಆಯಿಲಿಲ್ಲದೇ ಯಾವ ರೀತಿ ಫ್ರೈ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಇದರಲ್ಲಿ ನಾವು ಯೂಸ್ ಮಾಡಿರೋದು ಹೋಮ್ ಮೇಡ್ ಪೌಡರೇ. ನಾವು ಯಾವುದೇ ರೀತಿ ಅಂಗಡಿಯಿಂದ ತಂದಿರೋ ಪೌಡರ್ನ ಯೂಸ್ ಮಾಡೋಲ್ಲ. ಆಯಿಲ್ನ ಯೂಸ್ ಮಾಡ್ದಲೇ ಕರೆಂಟಿಂದ ಅಂದರೆ ಸ್ವಲ್ಪ ಆಯಿಲ್ನ ಯೂಸ್ ಮಾಡಿ ಟೈಮ್ ಕೂಡ ಯಾವ ರೀತಿ ಸೇವ್ ಮಾಡಿಕೊಂಡು ನಾವು ಕಬಾಬ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಪ್ರೆಸ್ಟೀಜ್ ಏರ್ ಫ್ರೈಯರ್ ಅಂತ. ಇದರಲ್ಲಿ ನೀವು ಸ್ವಲ್ಪನೂ ಆಯಿಲ್ ಅಂದರೆ ಲಿಮಿಟೆಡ್ ಆಯಿಲ್ನ ಯೂಸ್ ಮಾಡಿಕೊಂಡು ಇಲ್ಲಿ ಹಾಕಿರುವಂಥ ಎಲ್ಲ ಐಟಮ್ಸ್ನು ನೀವು ಮಾಡ್ಕೋಬೋದು. ಸೊ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಆ್ಯಂಡ್ ನೀವು ಜಾಸ್ತಿ ಆಯಿಲ್ ಯೂಸ್ ಮಾಡಿದ್ರೆ ಕೊಲೆಸ್ಟ್ರಾಲು ಅದು ಇದು ಅಂತೆಲ್ಲ ನೀವು ಲಿಮಿಟಾಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇದು ಮಕ್ಳಿಗಾಗಲಿ ಇಲ್ಲ ನಮ್ಗೆ ದೊಡ್ಡವ್ರಿಗಾಗಲಿ ಇಲ್ಲ ವಯಸ್ಸಾಗಿರೋರ್ಗಾಗಲಿ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದರಲ್ಲಿ ಇವಾಗ ನಾವು ಕಬಾಬ್ ಮಾಡ್ತೀವಿ, ಹೇಗೆ ಮಾಡೋದು ಅಂತ ನಾವು ತೋರಿಸ್ಕೊಡ್ತೀವಿ. ಹೋಗಬೇಕು ಆನ್ ಮಾಡ್ಕೊಂಡಾದ್ಮೇಲೆ ಈ ಪವರ್ ಬಟನಲ್ಲಿ ನೀವು ಪ್ರೆಸ್ ಮಾಡ್ತಾ ಹೋದರೆ ನಿಮಗೆ ಪವರ್ ಆನ್ ಆಗುತ್ತೆ. ಇದು ಮೆನ್ಯು ಟೈಮಿಂಗ್ಸು, ಇದು ನಿಮಗೆ ಮೆನ್ಯು ಟೆಂಪ್ರೇಚರ್ ಸೆಟ್ ಮಾಡೋದು. ಇದು ಪ್ಲಸ್ ಆರ್ ಮೈನಸ್ಸು. ನಿಮಗೆ ಟೈಮಿಂಗ್ಸನ್ನ ಕೂಡ ನೀವು ಪ್ಲಸ್ ಮಾಡ್ಕೋಬೋದು, ಇಲ್ಲ ಟೆಂಪ್ರೇಚರ್ನ ಕೂಡ ನೀವು ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಇದು ಬಂದು ಮೆನ್ಯು ಸೆಲೆಕ್ಟ್ ಮಾಡಬೇಕು ಅಂತಂದರೆ ಈ ಮೆನ್ಯು ಸೆಲೆಕ್ಟ್ ಅಂತ ಇದೆಯಲ್ಲ, ಈ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ತಾ ಹೋಗಬೇಕು. ಬಟ್ ಫಸ್ಟು ನಮಗೆ ಫಸ್ಟು ಇದು ಬೇಸು ಅಂದರೆ ಇದೇನು ಬೇಸ್ ಇದೆ ಇದು ಹೀಟ್ ಆಗಬೇಕು. ಸೊ ಫಸ್ಟು ಒಂದು 2 to 3 minutes ಇದನ್ನ ಹೀಟ್ ಮಾಡಬೇಕು. ಟೈಮಿಂಗ್ಸ್ ಕೂಡ 5 minutes ಸೆಟ್ ಮಾಡಿದ್ದೀವಿ. ಆ್ಯಂಡ್ ಟೆಂಪ್ರೇಚರ್ ಕೂಡ 130 degree ಸೆಟ್ ಮಾಡಿದ್ದೀವಿ. ಸೊ ಈ ಥರ ಸೆಟ್ ಮಾಡಿಬಿಟ್ಟು ಫಸ್ಟು ನಾವು ಈ ಬೇಸ್ನ ಅಂದರೆ ಕಂಟೈನರ್ನ ಹೀಟ್ ಮಾಡ್ಕೋಬೇಕು ಅಂದರೆ ನೀವು ಮತ್ತೆ ಪವರ್ ಬಟನ್ನ ಆನ್ ಮಾಡಬೇಕೀಗ. ಸೊ ಇವಾಗ ಇದು ಹೀಟ್ ಆಗ್ತಾ ಇದೆ. ಸೊ ಇದು ನಿಮಗೆ ಅಪ್ ಟು 130 ಡಿಗ್ರಿಯಲ್ಲಿ 5 seconds ಇದು ಹೀಟ್ ಆಗಬೇಕು. ಇದು ಏನಿದೆ ಕೆಳಗಡೆ ಇದು ಹೀಟ್ ಆಗಬೇಕು. ಸೊ ಇದು ಏನಕ್ಕೆ ಫಸ್ಟ್ ನಾವು ಮುಂಚೆನೇ ಹೀಟ್ ಮಾಡ್ಕೋತೀವಿ ಅಂತಂದರೆ ಕಂಟೈನರ್ ಕರೆಕ್ಟಾಗಿ ಹೀಟ್ ಆಯಿತು ಅಂತಂದರೆ ಬೇಗನೆ ನಮಗೆ ಅದು ಕುಕ್ ಆಗುತ್ತೆ. ಸೊ ಹಾಗಾಗಿ ಇದು 5 ಇದ್ದಿದ್ದು 4 seconds ಆಗಿದೆ. ಇವಾಗ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನಾವು ಆಫ್ ಮಾಡಿ ಮತ್ತೆ ಹೀಟ್ ಆಗಿರೋದನ್ನ ರಿಮೂವ್ ಮಾಡೋಣ. ಸೊ ಇವಾಗ ಇದು ಫುಲ್ಲು ಕಂಟೈನರು ಹೀಟ್ ಆಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ ನಾವು ಇಂಗ್ರೀಡಿಯೆಂಟ್ಸ್ ಏನು ಬೇಕು ನಮಗೆ, ಚಿಕನ್ ಆಗಿರ್ಬೋದು ಏನಾಗಿರ್ಬೋದು ಅದನ್ನು ಹಾಕ್ಕೊಂಡು ನಾವು ಮತ್ತೆ ಇನ್ನೊಂದ್ಸಲ ಹೀಟಿಗೆ ಹಾಕೋದು. ಕುಕ್ ಆಗುತ್ತೆ. ಮತ್ತು ಕೆಲವರಿಗೆ ಆಯಿಲ್ ಯೂಸ್ ಮಾಡಿರೋದು ಅದು ಇಷ್ಟ ಆಗ್ತಾ ಇರಲ್ಲ. ನೆಕ್ಸ್ಟ್ ಮತ್ತೆ ಕಬಾಬಿಗೆ ಯೂಸ್ ಮಾಡಿರೋ ಆಯಿಲು ಅದು ಸ್ವಲ್ಪ ಯೂಸ್ ಮಾಡಿಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ. ಮ್ಯಾರಿನೇಟ್ ಮಾಡಿಟ್ಟಿರೋ ಅಂಥದ್ದನ್ನ ಡೈರೆಕ್ಟಾಗಿ ಹಾಕಿ ಕೂಡ ಈ ಕಂಟೈನರ್ಗೆ ಹಾಕಿ ಕೂಡ ನೀವು ಮಾಡ್ಬೋದು. ಬಟ್ ಆದರೆ ಕಂಟೈನರ್ ಏನಾದ್ರು ಗಲೀಜಾಗುತ್ತೆ ಅನ್ನೋದಾದರೆ ನಿಮಗೆ ಈ ಥರ ಪೇಪರ್ ಸಿಕ್ಕುತ್ತೆ. ಇದನ್ನು ನೀವು ಮೀಶೋದಲ್ಲಿ ಆಗಿರ್ಬೋದು ಇಲ್ಲ ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು ಏರ್ ಫ್ರೈಯರ್ಗೆ ಅಂತಲೇ ಈ ಥರ ಕವರ್ ಸಿಕ್ಕುತ್ತೆ. ಇದನ್ನು ನೀವು ಹಾಕಿ ಯೂಸ್ ಮಾಡ್ಕೋಬೋದು. ಸೊ ಆವಾಗ ನಿಮಗೆ ಈ ಕಂಟೈನರು ಗಲೀಜಾಗಲ್ಲ. ಸೊ ಇವಾಗ ಇದು ಹಾಕಾಯಿತು. ಇವಾಗ ಇದಕ್ಕೆ ನಾವು ಪೀಸ್ಗಳನ್ನ ನೀವು ರೆಡಿ ಮಾಡಾದ್ಮೇಲೆ ಆಯಿಲ್ನ ಸ್ವಲ್ಪ ಲೈಟಾಗಿ ಮೇಲ್ಗಡೆ ಅದಕ್ಕೆ ಈ ಥರ ಬ್ರಷ್ ಮಾಡಿದ್ರೆ ಸಾಕು. ಆಯಿಲ್ನ ತಗೊಂಡು ಈ ಥರ ನೀವು ಬ್ರಷ್ ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಅಂತಂದರೆ ವಾಪಸ್ ಇದನ್ನ ಇದ್ರ ಬಕೆಟ್ನ ಈ ಥರ ಲಾಕ್ ಮಾಡಬೇಕು. ಲಾಕ್ ಮಾಡಾದ್ಮೇಲೆ ಮತ್ತೆ ಪವರ್ ಆನ್ ಮಾಡಿಕೊಂಡು ಇಲ್ಲಿ ಮೆನ್ಯು ಸೆಲೆಕ್ಟ್ ಮಾಡ್ಕೋಬೇಕು. ಮೆನ್ಯು ಬಂದು ಇವತ್ತು ಚಿಕನ್ ಆಗಿರೋದ್ರಿಂದ ಚಿಕನ್ ಮೆನ್ಯುನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇದು ಸೆಲೆಕ್ಟ್ ಮಾಡಾದ್ಮೇಲೆ ಇದು ಟೆಂಪ್ರೇಚರ್ ಸೆಟ್ ಮಾಡ್ಬೋದು. 180 ಡಿಗ್ರಿಗಾದರೂ ಇಟ್ಕೋಬೋದು, ಇಲ್ಲ ನಿಮಗೆ ಇನ್ನೂ ಕಮ್ಮಿಗೆ ಅದು ಕುಕ್ ಆಗುತ್ತೆ ಅಂತಂದರೆ ಮೈನಸ್ ಮಾಡ್ಬೋದು. ಮಾಡಿ ಆನ್ ಮಾಡ್ಕೊ. ಇದರಿಂದ ಏನು ಅಂತಂದರೆ ನಿಮ್ಮ ಟೈಮ್ ಸೇವಿಂಗ್ಸು ಆಗುತ್ತೆ. ಇವಾಗ ನಾವು ಆಯಿಲಲ್ಲಿ ಫ್ರೈ ಮಾಡ್ತಾ ಇದ್ದರೆ ಅದನ್ನು
ಕರ್ಕೊಂಡು ನಿಂತ್ಕೋಬೇಕು, ಹಸಿದೋಗ್ದಿರಂಗೆ ನೋಡ್ಕೋಬೇಕು, ಎಲ್ಲ ಮಾಡ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ಹಾಕ್ಬಿಟ್ಟು ನಾವು ಬಿಟ್ಟು ಬೇರೆ ಕೆಲಸಗಳನ್ನು ನಾವು ಮಾಡ್ಕೋತಾ ಇರ್ಬೋದು. ಸೊ ಇದರಿಂದ ನಿಮ್ಮ ಟೈಮ್ ಸೇವಿಂಗ್ಸ್ ಆಗುತ್ತೆ ಮತ್ತು ನಮಗೆ ಕಮ್ಮಿ ಆಯಿಲಲ್ಲಿ ಕ್ರಿಸ್ಪಿಯಾಗಿರುವಂಥ ಕಬಾಬ್ ಕೂಡ ಸಿಗುತ್ತೆ. ಸೊ ಬೇರೆ ಐಟಮ್ಸು ಕೂಡ ನೀವು ಮಾಡ್ಕೋಬೋದು. ಅದ್ರ ಮೆನ್ಯೂನ ನಾನು ಸ್ಟಾರ್ಟಿಂಗ್ಗೆ ನಿಮ್ಗೆ ಹಾಕಿದ್ದೀನಿ ಆಲ್ರೆಡಿ, ಏನೇನು ಮೆನ್ಯೂಗಳನ್ನ ನೀವು ಇದ್ರಲ್ಲಿ ತಯಾರು ಮಾಡ್ಕೋಬೋದು ಅಂತ. ಸೊ ಇದು ಟೈಮ್ ಸೇವಿಂಗ್ ಅಂತ ಹೇಳ್ಬೋದು. ಸೊ ಇದೆಲ್ಲ ಫುಲ್ ಫ್ಲಿಪ್ ಆಗಿದೆ. ಇವಾಗ ಮತ್ತೆ ಇನ್ನೊಂದ್ಸಲ ನಾವು ಹಾಕಿ ಜಸ್ಟ್ 10 ಮಿನಿಟ್ಸ್ ಬೇಯಿಸಿದ್ರೆ ಅಂದರೆ ಕುಕ್ ಮಾಡಿದ್ರೆ ಸಾಕು, ಚಿಕನ್ ಕಬಾಬ್ ರೆಡಿ ಆಗಿರುತ್ತೆ. ಸೊ ಇದು ಕಂಪ್ಲೀಟ್ ಆಯಿತು. ಸೊ ಇದನ್ನ ನಾವು ಇವಾಗ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದು ರೆಡಿ. ಓಕೆ.